ಮಂಗಳೂರಿನ ಕ್ರಿಕೆಟ್ ಅಂದ್ರೆ ಅದು ಅಂಡರ್ ಆರ್ಮ್. ಮೈದಾನ ಎಷ್ಟೇ ದೊಡ್ಡದಿರಲಿ, ಮಂಗಳೂರಿಗರು ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನೇ ಎಂಜಾಯ್ ಮಾಡ್ತಾರೆ. ಮಂಗಳೂರಿನಲ್ಲಿ ಇರುವುದೇ ಒಂದೆರಡು ಮೈದಾನ. ಇಂತಹ ಸ್ಥಿತಿಯಲ್ಲಿ ಅನಿವಾರ್ಯ ಆಯ್ಕೆ ಗಲ್ಲಿ ಕ್ರಿಕೆಟ್. ಮಂಗಳೂರಿನ ಗಲ್ಲಿಗಳು ಹಗಲಲ್ಲಿ ನಿಬಿಡವಾಗಿರುತ್ತವೆ. ಆಡ್ಬೇಕಂದ್ರೆ ರಾತ್ರಿ ಅಂಗಡಿ ಮುಂಗಟ್ಟುಗಳು ಬಂದಾಗುವವರೆಗೂ ಕಾಯಲೇಬೇಕು. ಹೀಗೆ ಅಂಗಡಿ ಮುಂಗಟ್ಟು ಬಂದಾಗುವವರೆಗೂ ಕಾಯ್ದು ಅಂಡರ್ ಆರ್ಮ್ ಕ್ರಿಕೆಟ್ ಆಡುವ ಆಸಕ್ತರೇ ರೂಪಿಸಿದ ಯೋಜನೆ ಗಲ್ಲಿ ಪ್ರೀಮಿಯರ್ ಲೀಗ್. GPL ಇದೊಂದು ಗಲ್ಲಿಯ ಹಬ್ಬ ಅಂತ ನಾವು ಹೇಳ್ಬೋದು. ಒಂದು ವರ್ಷಕ್ಕೆ ಒಮ್ಮೆ ಒಂದು ನಡೀತಾ ಇದೆ ಇದು GPL. ಯಾವ ದೊಡ್ಡ ಪ್ಲೇಯರ್ ಬಂದರೂ ಕೂಡ ಇಲ್ಲಿ ಸ್ಟ್ರೈಟೇ ಹೊಡಿಬೇಕು. ಮಂಗಳೂರು ಅಂದರೆ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಸೀಮಿತ. ಅದರಲ್ಲೂ ಸಹ ಇದೊಂದು ವಿಭಿನ್ನ ರೀತಿಯ ಕ್ರಿಕೆಟ್ ಪಂದ್ಯಾಟ, ಯಾಕೆಂದರೆ ಸ್ಟ್ರೈಟ್ ಸಿಕ್ಸ್ ಮಾತ್ರ. ಸೊ ಸೌಹಾರ್ದತೆಗೆ ಒಂದು ಮಹತ್ವಪೂರ್ವಕವಾದ ಇದು ಪಂದ್ಯಾಟವಾಗಿರ್ತದೆ. ಕ್ರೀಡೆಯೊಂದಿಗೆ ಸೌಹಾರ್ದ ಉಳಿಯಬೇಕು ಅಂತ ನಮ್ಮ ಮೂಲ ಉದ್ದೇಶ ಆಗಿರ್ತದೆ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡುವುದು, ಇದನ್ನು ನೋಡುವುದೇ ಒಂದು ಚಂದ. ಆಡುವವರಲ್ಲಿ ಒಂದೊಂದು ಬಾಂಧವ್ಯ ಇದೆ. ಭಾರತದಲ್ಲಿ ನಾವು ಹೇಗೆ ಬದುಕಬೇಕಂತ ಇದೊಂದು ಮಾದರಿಯಾಗಿ ನಾವು ತೋರಿಸ್ತಾ ಇದ್ದೇವೆ. ಮಂಗಳೂರಿನ ಕಂದುಕ ಎಂಬ ಸಣ್ಣ ಪ್ರದೇಶದಲ್ಲಿ ಪ್ರತಿ ವರ್ಷದ ಹಬ್ಬದಂತೆ ನಡೆಯುತ್ತಿರುವ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಈಗ ಎಲ್ಲೆಡೆಯ ಚರ್ಚೆಯ ವಿಷಯವಾಗಿದೆ. ಇದರ ಆಯೋಜನೆ ಎಲ್ಲರ ಗಮನ ಸೆಳೆಯುತ್ತಿದೆ. ನನ್ನ ಹೆಸರು ಅಲ್ತಾಫ್ ಹುಸೈನ್ ಅಂತೇಳಿ. ಇದೊಂದು ಸೌಹಾರ್ದದಲ್ಲಿ ಆಡ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ. ಮತ್ತು ಒಂದು ವರ್ಷಕ್ಕೆ ಒಮ್ಮೆ ಒಂದು ನಡೀತಾ ಇದೆ ಇದು GPL. 4ನೇ ವರ್ಷ ನಡೀತಾ ಇದೆ. ಇದು ನಮ್ಮ ಕಾರ್ಪೊರೇಟರ್ ಆದ ಅಬ್ದುಲ್ ಲತೀಫ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಮಾಡಿ ಆಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಫ್ರೆಂಡ್ ಸರ್ಕಲ್ಲೇ ಆಡೋದು, ಹೊರಗಿನವರು ಯಾರಿಲ್ಲ ಇದಕ್ಕೆ. ನನ್ನ ಹೆಸರು ಶ್ರೇಯಸ್. ಸೊ ನಾವು HFC ಹೊಯ್ಗೆ ಬಜಾರ್ ತಂಡದಿಂದ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ನಾವು ಪ್ರಸ್ತುತ 7ನೇ ದಿವಸ ಇಲ್ಲಿ ತೀರ್ಪುಗಾರರಾಗಿ ಬಂದಿದ್ದಾರೆ. ಮಂಗಳೂರು ಅಂದರೆ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಸೀಮಿತ. ಅದರಲ್ಲೂ ಸಹ ಇದೊಂದು ವಿಭಿನ್ನ ರೀತಿಯ ಕ್ರಿಕೆಟ್ ಪಂದ್ಯಾಟ. ಸೊ ಸೌಹಾರ್ದತೆಗೆ ಒಂದು ಮಹತ್ವಪೂರ್ವಕವಾದ ಇದು ಪಂದ್ಯಾಟವಾಗಿರ್ತದೆ. ಸೊ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಇದು ಪ್ರತಿ ವರ್ಷವೂ ನಾವು ಬರ್ತಿರ್ತೇವೆ ಇಲ್ಲಿ. ಸೊ ಒಂದು ಎಂಜಾಯ್ಮೆಂಟ್ ಥರ ಮಾಡಿರ್ತೇವೆ. ಒಂದು ಓವರಲ್ಲಿ 6 ರನ್ ಬೇಕಿತ್ತು, ಆದರೆ ಆ ಪಂದ್ಯಾಟವನ್ನು ಬ್ಯಾಟಿಂಗ್ ತಂಡವು 4 ರನ್ನಿಗೆ ಸೋತು ಹೋಗಿದೆ. ಸೊ ಅಂಥ ರೋಮಾಂಚನ ಪಂದ್ಯಾಟವು ಕೂಡ ಇಲ್ಲಿ ನಡೆದಿದೆ. ನನ್ನ ಹೆಸರು ಶಾಜಿಲ್ ಅಂತ. ನಾನು ಕೂಡ ಇದೇ ರೀತಿ 4th ಸೀಸನಲ್ಲಿ ಆಡ್ತಾ ಇದ್ದೇನೆ. ಇದು 4 ಓವರಿಗೆ ಸೀಮಿತವಾಗಿದೆ. ಅದೇ ರೀತಿ ಇಲ್ಲಿ ನಮಗೆ ಫಸ್ಟ್ ಓವರ್ ಪವರ್ ಪ್ಲೇ ಇದೆ. ಅದೇ ರೀತಿ ಇಲ್ಲಿ ನಮಗೆ ಮೇಲೆ ಹೊಡೆದ್ರೆ ಔಟ್ ಇದೆ, ಇಲ್ಲಿ ಔಟ್ ಇದೆ. 2 ಕಡೆ ಸ್ಟ್ರೈಟ್ ಸೂಪರ್ 6 ಥರ ಇದು ಫ್ರಂಟಿಗೆ ಮಾತ್ರ 6 ಹೊಡಿಲಿಕ್ಕೆ ಆಗ್ತದೆ. ಬಿಲ್ಡಿಂಗ್ ಮೇಲೆ ಬಿದ್ದರೆ ಔಟ್ ಆಗಿ ಅದರಲ್ಲೇ ಒಂದು ಖುಷಿ ತರುವುದು. ಅದೇ ನಮಗೆ ಈಗ ಗ್ರೌಂಡಲ್ಲಿ ಆಡುವಾಗ ಎಲ್ಲಿ ಲೆಗ್ ಇದೆ, ಲೆಗ್ ಸ್ಟಂಪ್ ಇದೆ, ಆಫ್ ಸ್ಟಂಪಿಗೆ ಹೊಡಿಬೋದು, ಎಲ್ಲ ಸೈಡ್ ಹೊಡಿಬೋದು. ಯಾವ ದೊಡ್ಡ ಪ್ಲೇಯರ್ ಬಂದರೂ ಕೂಡ ಇಲ್ಲಿ ಸ್ಟ್ರೈಟೇ ಹೊಡಿಬೇಕು. ಅವನಿಗೆ ಲೆಗ್ಗಿಗೆ ಬಾಲ್ ಹಾಕಿದ್ರೆ ಅಂತ ಲೆಗ್ಗಿಗೆ ಹೊಡಿಲಿಕ್ಕೆಲ್ಲ ಆಗಲ್ಲ. ಅಂದರೆ ಇಲ್ಲಿ ಬಿಲ್ಡಿಂಗ್ ಇದೆ, ಅದರ ಮೇಲೆ ಬಾಕಿ ಆದರೆ ಔಟ್ ಅಂತ ಕೊಡ್ತಾರೆ. ಅದೇ ಗಲ್ಲಿ ಈ ಥರ ನಾವು ಆಡುವುದಲ್ಲ, ನಾವೆಲ್ಲ ಸೌಹಾರ್ದದಿಂದ ಇಲ್ಲಿ ಆಡ್ತಾ ಇದ್ದೇವೆ. ಅದೇ ನಾರ್ಮಲ್ ಅಂಡರ್ ಆರ್ಮ್ ಅಂದರೆ ಫುಲ್ ಗ್ರೌಂಡ್ಗೆ ಸೀಮಿತವಾಗಿದೆ. ಕೆಲವು ಕಡೆ ಸೂಪರ್ 6 ಪಂದ್ಯಾಟ ಆಗಿದೆ. ಇಲ್ಲಿ ಸ್ಟ್ರೈಟ್ ಈ ವಿಕೆಟ್ನ ಸ್ಟ್ರೈಟ್ ಬಿದ್ದರೆ 6. ಸೊ ಮನೆ ತಾಗಿ ಎಲ್ಲ ಹೋದರೆ 1D 2D ಆ ರೀತಿ ಇರ್ತದೆ. ಸೊ ಉಲ್ಟ್ರಾಸ್ ಮನೆಗೆ ಬಿದ್ದರೆ ಔಟ್ ಇರ್ತದೆ. ಸೊ ನಮಗೆ ಸ್ವಲ್ಪ ಗೊಂದಲಮಯ ಡಿಸಿಷನ್ ಎಲ್ಲ ಇರ್ತದೆ. ಅಂದರೆ ನಾವೆಲ್ಲ ಡಿಸಿಷನ್ ಒಳ್ಳೆ ರೀತಿಯಲ್ಲಿ ಕೊಡ್ತಿದ್ದೇವೆ. ಸೊ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ದಕ್ಷಿಣ ಕನ್ನಡದ ಹಲವಾರು ಮೈದಾನಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಇಲ್ಲಿ ನಡೆಯುವಂಥ ಒಂದು ಕ್ರಿಕೆಟ್ ಆಟ ಇದೆಯಲ್ಲ, ಅದು ಕೇವಲ ಆಟ ಮಾತ್ರವಲ್ಲದೆ ಕ್ರಿಕೆಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ನಾವು ಹೋದಂಥ ಅದೆಷ್ಟು 3 ಲಕ್ಷದ ಕ್ಯಾಶ್ ಆಗಿರ್ಬೋದು, 2 ಲಕ್ಷದ ಕ್ಯಾಶ್ ಟೂರ್ನಮೆಂಟ್ಗೆ ಹೋಗ್ತೇವೆ. ಆದರೆ ಇಲ್ಲಿ ಆ ಒಂದು ಪ್ರೇಕ್ಷಕರ ಒಂದು ಪ್ರೋತ್ಸಾಹ, ಇಲ್ಲಿ ನೀಡುವಂಥ ಜನರು ಆಡುವಂಥ ಆಟ, ಅದಕ್ಕೆ ಈ ತಕ್ಕದಾದ ಮೈದಾನ. ಖಂಡಿತ ಇದೊಂದು ಶ್ಲಾಘನೀಯ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡುವುದು, ಇದನ್ನು ನೋಡುವುದೇ ಒಂದು ಚಂದ. ಈ ಒಂದು ಮಾಡಿದಂತಹ ಆಯೋಜಕರಿಗೂ, ಈ ಒಂದು ಕಾರ್ಯಕ್ರಮ ನಿರೂಪಿಸುವಂಥ ಎಲ್ಲರಿಗೂ ಕೂಡ ಈ ಒಂದು ಹೊತ್ತಿನಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಅಂದರೆ ಒಂದು ಗ್ರೌಂಡ್ ಇರೋದೊಂದು ನೆಹರು ಮೈದಾನ ಗ್ರೌಂಡ್ ಇರ್ತದೆ. ಅದನ್ನು ಬಿಟ್ಟರೆ ಎಮ್ಮೆಕೆರೆ ಗ್ರೌಂಡ್ ಇರ್ತದೆ. ಆದರೆ ಇಲ್ಲಿನ ನಗರದ ಜನರಿಗೆ ಒಂದು ಸಂಜೆ ಹೊತ್ತು ಒಂದು ಆಡುವ ಅಭ್ಯಾಸ ಉಂಟು, ಆದಿತ್ಯವಾರ ಆಡುವ ಅಭ್ಯಾಸ. ಅವರಿಗೆ ಆಡಲಿಕ್ಕೆ ಸ್ಥಳಾವಕಾಶ ಇಲ್ಲ. ಸೊ ಈ ಒಂದು ರೋಡನ್ನು ಆದಿತ್ಯವಾರ ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಆಗಿರ್ತದೆ. ಸೊ ಅವರಿಗೊಂದು ಆದಿತ್ಯವಾರ ಒಂದು ಆಡಿ ಒಂದು ದೇಹಕ್ಕೊಂದು ಎಕ್ಸಸೈಸ್ ಸಿಗಬೇಕೆಂಬ ಕಾರಣಕ್ಕೆ ಈ ರೀತಿಯ ಗಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಅವರು ಆಯೋಜಿಸುತ್ತಿದ್ದಾರೆ. ಸೊ ಇದು ಫ್ರೆಂಡ್ಲಿಯಾಗಿ ಆಡ್ತಾ ವರ್ಷಕ್ಕೆ ಒಂದೊಂದು ಲೀಗ್ ಥರ ಪಂದ್ಯಾಟವನ್ನು ಅವರೇ ಒಳಗೆ 4 ತಂಡಗಳ ಒಳಗೆ ಆ ಪಂದ್ಯಾಟವನ್ನು ನಡೆಯುತ್ತಿರ್ತದೆ. ಈ ಗಲ್ಲಿ ಕ್ರಿಕೆಟ್ನಲ್ಲಿ ವಿಕೆಟ್ ಕೀಪರ್ ಇರುವುದೇ ಇಲ್ಲ. ವಿಕೆಟ್ನ ಹಿಂದೆ ರನ್ ಬಾರಿಸುವಂತೆಯೂ ಇಲ್ಲ. ಟೀಮ್ನಲ್ಲಿ ಇರುವ 7 ಮಂದಿಯಲ್ಲಿ ಒಬ್ಬ ಬೌಲರ್ ಆಗಿದ್ದರೆ ಉಳಿದ 6 ಮಂದಿ ಬ್ಯಾಟ್ಸ್ಮನ್ನ ನೇರ ಎದುರು ಫೀಲ್ಡಿಂಗ್ನಲ್ಲಿ ಇರ್ತಾರೆ. ಗಲ್ಲಿಯಲ್ಲಿ ಮುಚ್ಚಿದ ಅಂಗಡಿಗಳೇ ಅಕ್ಕಪಕ್ಕದ ಫೀಲ್ಡರ್ಗಳಾಗಿರ್ತಾರೆ. ಕಂದುಕದಲ್ಲಿ ನಡೆಯುವ ಗಲ್ಲಿ ಪ್ರೀಮಿಯರ್ ಲೀಗ್ ಕೇವಲ ಎಂಜಾಯ್ಗಷ್ಟೇ ಸೀಮಿತವಲ್ಲ, ಇದು ಸೌಹಾರ್ದದ ಸಂಕೇತವೂ ಹೌದು. GPL ಇದೊಂದು ಗಲ್ಲಿಯ ಹಬ್ಬ ಅಂತ ನಾವು ಹೇಳ್ಬೋದು. ನಮ್ಮ ಪುಟಾಣಿ ಮಕ್ಕಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅವರಿಂದ ಹಿಡಿದು ಹಿರಿಯರ ತನಕ ಇದೊಂದು ನಮ್ಮ ಊರೊಂದು ಸೌಹಾರ್ದ ಒಂದು ಕ್ರೀಡೆ ಅಂತ ನಾವು ಕಳೆದ ಇದು ಸೀಸನ್ 4 ಆಗ್ತಾ ಉಂಟು. ನಾವು ಈ ಥರ ಗಲ್ಲಿ ಪ್ರೀಮಿಯರ್ ಲೀಗಲ್ಲಿ GPL ಒಂದು ಹೆಸರಲ್ಲಿ ದಿವಂಗತ
ಒಂದು ಹಿರಿಯ ಸಮಾಜದಲ್ಲಿ ಒಂದು ಸೌಹಾರ್ದಕ್ಕೆ ಮುತ್ಸದ್ದಿ ಅಂತ ಅಲ್ಲ, ಒಂದು ಕುಟುಂಬದ ಒಂದು ಮುತ್ಸದ್ದಿ ಅಂತ ಹೇಳ್ಬೋದು. ಪುಂಡಲಿಕ ಕರ್ಕೇರವರು, ಅವರ ಹೆಂಡತಿ ಮತ್ತು ಅವರ ಹೆಸರಲ್ಲಿ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗೆರೆ, ಇವರು ನಮಗೆ ಈ ವಾರ್ಡಿಗೆ ಬೆಂಗೆರೆ ಪ್ರದೇಶ ನಮಗೆಲ್ಲರಿಗೊಂದು ಮಾದರಿಯ ಸೌಹಾರ್ದದ ಮುತ್ಸದ್ದಿ ಆಗಿರ್ಬೋದು. ಇವರ ಹೆಸರು ನಾವು ನಡೆಸ್ತಾ ಇದ್ದೇವೆ. ಈ ಪಂದ್ಯಾಟದ ಉದ್ದೇಶವೇ ನಮ್ಮಲ್ಲಿ ಸರ್ವಧರ್ಮ ಪ್ರೀತಿ ವಿಶ್ವಾಸ ಸಹೋದರ ಬಾಂಧವ ನಾವು ಬದುಕಬೇಕು. ನಮ್ಮಿಂದ ಇನ್ನೊಬ್ಬನಿಗೆ ಯಾವುದಾದ್ರೂ ಒಂದು ಸೇವೆಯಲ್ಲಿ ನೋಡುವಾಗ ಮಾನವೀಯತೆ ಸೇವೆಯಲ್ಲಿ ಉಳಿಯಬೇಕು. ಇದೇ ನಮ್ಮ ಮೊದಲ ಧ್ಯೇಯ ಆಗ್ತದೆ. ಕ್ರೀಡೆಯೊಂದಿಗೆ ಸೌಹಾರ್ದ ಉಳಿಯಬೇಕು ಅಂತ ನಮ್ಮ ಮೂಲ ಉದ್ದೇಶ ಆಗಿರ್ತದೆ. ನಾವು ಪುಂಡಲಿಕ ಕರ್ಕೇರವರ ಹೆಸರಿಟ್ಟು ಈ ಮ್ಯಾಚನ್ನು ನಡೆಸೋ ಕಾರಣ ಅಂದರೆ ನಾವೆಲ್ಲರೂ ನನ್ನ ಸಮೇತ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮಗೊಬ್ಬರು ಮಾದರಿ, ನಮ್ಮ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಸಮಾಜದಲ್ಲಿ ನಾವು ಇನ್ನೊಬ್ಬರ ಹೇಗೆ ಸ್ನೇಹ ಪ್ರೀತಿಯನ್ನು ತೆಗೆಯಬೇಕು ಅಂತೇಳಿ ನಮಗೊಂದು ತೋರಿಸುವಂಥ ಒಬ್ಬ ಗುರು ಸಮಾನದ ಒಂದು ಹಿರಿಯ ಮುತ್ಸದ್ದಿ. ನನಗೆ ರಾಜಕೀಯದಲ್ಲಾಗಲಿ ಸಾಮಾಜಿಕ ಆಗಲಿ ಧಾರ್ಮಿಕ ಆಗಲಿ ನನಗೊಬ್ಬ ಮಾರ್ಗದರ್ಶಕ ಅಂತೇಳಿ ನಾನು ನಿರಂತರ ಅವರನ್ನು ಒಂದು ಸ್ಮರಿಸ್ತಾ ಇರುವಂಥ ನನ್ನ ಒಂದು ರಾಜಕೀಯದಾಗಲಿ ಸಾಮಾಜಿಕ ಗುರುಗಳಾಗಿರುವಂಥ ವ್ಯಕ್ತಿಯಾಗಿರ್ತಾರೆ. ಅವರ ಕುಟುಂಬದವರ ಮಕ್ಕಳಾಗಿರಲಿ, ಭಾಸ್ಕರ್ ಬೆಂಗರೆ ಆಗಲಿ, ಮೋಹನ್ ಬೆಂಗರೆ ಆಗಲಿ, ರವಿ ಬೆಂಗರೆ ಆಗಲಿ, ಅವರ ಸಹೋದರ ಬಾಂಧವರೆಲ್ಲರೂ ನಮ್ಮ ಬ್ಯಾಕ್ಗೆ ನಿಂತು ನೀವು ಮಾಡಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಹೇಳಿ ನಮಗೆಲ್ಲಕ್ಕೆ ಕ್ರೀಡೆಗೆ ಪ್ರತಿಯೊಂದಕ್ಕೆ ನಮ್ಮಲ್ಲಿ ಇಷ್ಟು ದೊಡ್ಡ ಸಹಕಾರ ನೀಡುವುದೊಂದಿಗೆ ಇದೊಂದು ಹೇಳುವುದಾದರೆ ಒಂದು ಕಂದಕದಲ್ಲಿ ಒಂದು ಫೆಸ್ಟಿವಲ್ ಆಗ್ತಾ ಮುಂದುವರಿತಾ ಉಂಟು. ಇವತ್ತಿಗೆ ನಮ್ಮ ಲೋಕಲ್ ಪೊಲೀಸ್ ಇಲಾಖೆಯವರಿಂದ ಅವರ ಕೂಡ ಒಂದು ಟೀಮ್ ಬಂದಿದೆ, ಲೆಜೆಂಡ್ ಅಂತೇಳಿ ನಮ್ಮ ಹಿರಿಯರು ಆಡ್ತಾ ಇದ್ದಾರೆ. ಕ್ಲಬ್ಗಳಾಗಿ ನಾವು 7 ಟೀಮ್ ಆಡ್ತಾ ಇದ್ದೇವೆ, ಮಕ್ಕಳಿಗೆ ಆಡ್ತಾ ಇದ್ದೇವೆ. ಇಂತೂ 15 ತಂಡಗಳು ಇಲ್ಲಿ ಭಾಗವಹಿಸ್ತಿದ್ದೇವೆ. ಅವರ ಅಭಿಮಾನಿಗಳಾಗಿ ಊರಿನವರಾಗಿ ಒಂದು ಜನರು ಸೇರಿದ್ದಕ್ಕೆ ನೀವು ಮತ್ತೆ ಪಂದ್ಯಾಟ ಪ್ರಾರಂಭವಾಗುವಾಗ ಯಾವ ಥರ ವ್ಯವಸ್ಥೆ ಅಂತ ನೋಡ್ಬೋದು. ಅದರಲ್ಲಿ ಕೂಡ ನಾವೆಲ್ಲರೂ ಖುಷಿಯಿಂದ ಹೇಳಿದರೆ ಇದು ಒಂದೇ ಸಮಾಜಕ್ಕೆ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಇದರಲ್ಲಿ ಸರ್ವಧರ್ಮ ಸಮಾಜದವರು ಸೇರಿಸಿ ನಮ್ಮ ಊರಿನ ಒಂದು ಹಬ್ಬದೊಂದಿಗೆ ನಾವು ಕೂಡ ನಿಮ್ಮೊಟ್ಟಿಗೆ ಕ್ರೀಡೆಯಲ್ಲಿ ಭಾಗವಹಿಸ್ತಂತೇಳಿ ಈಗಾಗಲೇ ನಮ್ಮ ಅಂಪೈರ್ಗಳಿದ್ದಾರೆ, ಅವರು ಕೂಡ ನಮ್ಮ ಸಹೋದರ ಧರ್ಮದವರು. ಆಡುವವರಲ್ಲಿ ಒಂದೊಂದು ಬಾಂಧವ್ಯ ಇದೆ. ಅತಿಥಿಗಳಾಗಿ ಬರೋ ಎಲ್ಲರೂ ಸೇರಿದರೆ ಭಾರತಾಂಬೆ ಮಕ್ಕಳಾಗಿ ಭಾರತದಲ್ಲಿ ನಾವು ಹೇಗೆ ಬದುಕಬೇಕಂತ ಇದೊಂದು ಮಾದರಿಯಾಗಿ ನಾವು ತೋರಿಸ್ತಾ ಇದ್ದೇವೆ. ಮೊಬೈಲ್ ಗ್ಯಾಜೆಟ್ಗಳ ಹಿಂದೆ ಬೀಳುತ್ತಿರುವ ಇಂದಿನ ಜನಾಂಗವನ್ನ ಜನರೊಂದಿಗೆ ಬೆರೆಯುವ ಮತ್ತು ಜನರೊಂದಿಗೆ ಇರುವುದನ್ನೇ ಎಂಜಾಯ್ ಮಾಡುವ ಅವಕಾಶವನ್ನ ಕೂಡ ಇಂತಹ ಗಲ್ಲಿ ಕ್ರಿಕೆಟ್ ಒದಗಿಸುತ್ತಿದೆ. ಬನ್ನಿ, ನಮ್ಮೂರಲ್ಲೂ ಗಲ್ಲಿ ಪ್ರೀಮಿಯರ್ ಲೀಗ್ ಆರಂಭಿಸೋಣ. ಅದಕ್ಕೆ ನಮ್ಮದೇ ರೂಲ್ಸ್ ರೂಪಿಸಿಕೊಳ್ಳೋಣ.